ನೀವು ಅದಿತಿ ಮೇಲೆ ಆರೋಪ ಮಾಡಿದಾಗ ಸ್ವಲ್ಪ ಕೋಪ ಬಂದಿತ್ತು. ಆದರೆ ನಿಮ್ಮ ವಿಷಯ ಕೇಳಿ ಬೇಜಾರಾಯಿತು. ನಿಮ್ಮ ಕನ್ಸರ್ನ್ ಬೇಕಾಗಿಲ್ಲ. ಏನು ವಿಷಯ ಕೇಳಿದ್ರಿ ಹೇಳಿ. ನಿಮಗೆ ಗರ್ಭಕೋಶದ ಆಪರೇಷನ್ ಆಗಿದೆಯಂತೆ. ಐ ಆಮ್ ಸಾರಿ. ಏನು ಮಾಡೋಕ್ಕಾಗುತ್ತೆ? ಗಂಡ್ಮಗುಗೋಸ್ಕರ ಟ್ರೈ ಮಾಡ್ತಿದ್ವಿ. ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ದಕ್ಕೆ ಗರ್ಭಕೋಶದಲ್ಲಿ ಟ್ಯೂಮರ್ ಇದೆ ಅಂತ ಹೇಳಿದ್ರು. ಅದಕ್ಕೆ ಗಂಡು ಮಕ್ಕಳಿಗೋಸ್ಕರ ಪ್ಲ್ಯಾನ್ ಮಾಡ್ತಿದ್ದು ನಿಮಗೆ ಆಸ್ತಿ ಕೈ ತಪ್ಪೋಯ್ತಲ್ಲ ಅಂತ ನಿರಾಸೆ ಆಯಿತು. ಏನು? ಅಂದರೆ ನಿಮ್ಮ ಮನೆ ನಿಯಮದ ಪ್ರಕಾರ ಗಂಡ್ಮಕ್ಳಿರೋರಿಗೆ ಮಾತ್ರ ಆಸ್ತಿಯಲ್ಲಿ ಭಾಗ. ನಿಮಗಿರೋದು ಒಂದೇ ಹೆಣ್ಮಗು, ಜೊತೆಲಿ ಗರ್ಭಕೋಶ. ಪಾಪ ನಿಮ್ಮ ಆರೋಗ್ಯ ನೀವು ಮತ್ತೆ ತಾಯಿಯಾಗ ಅವಕಾಶ ಕಿತ್ಕೊಂಡ್ಬಿಡ್ತು. ನಿಮ್ಮ ನೋವು ನನಗೆ ಅರ್ಥ ಆಗತ್ತೆ. ಏನು ಮಾಡೋಕ್ಕಾಗತ್ತೆ? ನೋವಿನ ಜೊತೆ ಬದುಕೋದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಾಗಂತ ನೀವು ಶೋಭಾ ಜೀವ ತೆಗೆದಿದ್ದು ಯಾರು ಕ್ಷಮಿಸಕ್ಕಾಗಲ್ಲ. ಶೋಭಾ ಗಂಡ್ಮಗು ಆದರೆ ಆಸ್ತಿ ಎಲ್ಲ ನಿಮ್ಮ ಕೈ ತಪ್ಪು ಹೋಗುತ್ತೆ. ಅದಕ್ಕೆ ಶೋಭಾನ ಜಾಣ್ತನದಿಂದ ಮುಗಿಸ್ಬಿಟ್ರಿ ಅಂತ ನಾನು ಹೇಳಿಲ್ಲ. ಬೇಸಿಕ್ ಅನಾಲಿಸಿಸ್ ಮಾಡ್ತಾ ಮಾಡ್ತಾ ನಮ್ಮ ಪೊಲೀಸ್ ಅಜಯ್ ಹೇಳಿದ್ದು. ಇಲ್ಲ, ನಾನೇ ಶೋಭನ ಸಾಯಿಸ್ಲಿ. ನಾನು ಅವಳನ್ನ ಕೊಂದಿಲ್ಲ. ಅವಳನ್ನು ಕೊಲ್ಲೋ ಉದ್ದೇಶನೂ ನನಗಿರಲಿಲ್ಲ. ಪಾಪ ಅವಳಿಗೇನೋ ಕಾಯಿಲೆ ಇತ್ತಲ್ಲ, ಅದರಿಂದ ಅವಳು ಸತ್ತಿರ್ಬೇಕಷ್ಟೇ. ಅಯ್ಯೋ, ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ? ನಾನೇನು ಪೊಲೀಸ್ ಅಲ್ವಲ್ಲ. ನೀವು ಕೊಂದಿಲ್ಲ ಅಂತ ನಾನು ನಂಬ್ತೀನಿ, ಆದರೆ ನಮ್ಮ ಪೊಲೀಸ್ ಅಜಯ್ ನಂಬಬೇಕಲ್ಲ. ನೀವು ನಂಬಿಸೋ ಪ್ರಯತ್ನ ಮಾಡಿ. ನೀವು ಅವ್ರಿಗೆ ಅಕ್ಕ ತಾನೆ. ಅವ್ನು ನನ್ನ ತಮ್ಮನೇ. ನಾನು ಅವನ್ನ ನಂಬಿಸ್ಬೋದು, ಆದರೆ ಅವನಿಗೆ ನಿಮ್ಮ ಮೇಲೆ ಅನುಮಾನ. ನೀವು ತಪ್ಪು ಮಾಡಿಲ್ಲ ಅಂದರೂ ಯಾರನ್ನ ಉಳ್ಸೋಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಅಂತ. ಅದು ಯಾರು ಅಂತ ಹೇಳಿದ್ರೆ ನಾನು ಅವನ್ನ ಕನ್ವಿನ್ಸ್ ಮಾಡ್ತೀನಿ. ಅವರು ತಪ್ಪು ತಿಳ್ಕೊಂಡಿದ್ದಾರೆ, ಇಲ್ಲದನ್ನೆಲ್ಲ ಕಲ್ಪಿಸ್ಕೊಳ್ತಿದ್ದಾರೆ. ಸರಿ, ಹಾಗಿದ್ರೆ ನೀವು ಅಜಯ್ ಹತ್ರನೇ ಮಾತಾಡ್ಕೊಳ್ಳಿ. ನಿಂತ್ಕೊಳ್ಳಿ. ಪ್ರತಿಭಾ, ನನ್ನ ಸ್ನೇಹಿತನ ಸೊಸೆ ಅಂತ ನಿನ್ನ ಹತ್ರ ವಿಶ್ವಾಸದಲ್ಲಿ ಹೇಳ್ಕೊಂಡ್ವಿ. ನನ್ನ ಮಗಳ ಹತ್ರ ಹೇಳೋ ರೀತಿ ಹೇಳ್ಕೊಂಡೆ. ಆದರೆ ನೀನು ನಮ್ಮಂದೇ. ನೋಡಪ್ಪ, ನೀನು ಪೊಲೀಸು. ಕೇಸು ಗೀಸು ಅಂತ ಏನು ಬೇಕಾದರೂ ಕೇಳು, ಹೇಳ್ತೀವಿ. ಇವಳು ಯಾಕೆ? ನೋಡಿ, ನಾವು ಅವಾಗ್ಲಿನ ಥರ ಬಂದಿಲ್ಲ. ಎಲ್ಲ ಚೆನ್ನಾಗಿ ತಿಳ್ಕೊಂಡೇ ಬಂದಿದ್ದೀವಿ. ನಮ್ಮಕ್ಕ ನಮ್ಮನೆ ಸೊಸೆ ಅಷ್ಟೇ ಅಲ್ಲ, ಪತ್ತೆದಾರಣಿ ಕೂಡ ಹೌದು. ಹೌದು, ಇವರು ಎಷ್ಟೋ ಕೇಸಸ್ಗಳನ್ನ ಹ್ಯಾಂಡಲ್ ಮಾಡಿದ್ದಾರೆ. ರೀಸೆಂಟಾಗಿ ಸಿಟಿಲಿ ಗೌರಮ್ನವ್ರ ಮರ್ಡರ್ ಕೇಸ್ ಆಯ್ತಲ್ಲ, ಅದನ್ನು ಇವರೇ ಸಾಲ್ವ್ ಮಾಡಿರೋದು. ಗೊತ್ತು ರೀ, ಪೇಪರಲ್ಲಿ ಓದಿದ್ದೀವಿ. ಅದರಲ್ಲಿ ನಿಮ್ಮ ಹೆಸರಿತ್ತು. ನಮ್ಮ ಏರಿಯಾ ಇನ್ಸ್ಪೆಕ್ಟರ್ ಅಂತ ನಿಮ್ಮ ಮೇಲೆ ಗೌರವನೂ ಬಂತು. ಅಫ್ಕೋರ್ಸ್, ಡಿಪಾರ್ಟ್ಮೆಂಟಿಂದ ನಾನೇ. ಜೊತೆಗೆ ಇವ್ರ ಸರ್ವಿಸಸ್ನು ಹೈಯರ್ ಮಾಡಿದ್ದೀವಿ ವಿತ್ ಪರ್ಮಿಷನ್.
ಈ ಕೇಸಲ್ಲೂ ಅದನ್ನೇ ಮಾಡ್ತಾ ಇದ್ದೀವಿ. ಮೇಡಮ್, ದಯವಿಟ್ಟು ಎಲ್ಲರೂ ಕ್ಷಮಿಸಿ. ವಿಚಾರಣೆ ಮಾಡೋಕ್ಕೆ ಅಂತ ನೆಪ ಹೇಳ್ಕೊಂಡು ಬಂದಿದ್ವಿ. ಈಗ ನಿಜವಾದ ವಿಚಾರಣೆ ಶುರು ಆಗುತ್ತೆ. ಹೇಮಂತ್, ವಿಚಾರಣೆ ನಿಮ್ಮಿಂದಾನೇ ಶುರು ಮಾಡೋಣ. ನನ್ನಿಂದನ? ಹೌದು. ಶೋಭಾ ರೂಮಿಗೆ ನಡೀರಿ, ಅಲ್ಲೇ ಕೇಳ್ತೀವಿ. ನಡೀರಿ. ಈಗ ಸಮಾಧಾನ ಆಯ್ತಾ? ಅವತ್ತು ನೀವೆಲ್ಲರೂ ಹೋಗಿ ಅವ್ರ ಮನೆ ಗಲಾಟೆ ಮಾಡಿ ಬಂದಿದ್ದಕ್ಕೆ ಅವ್ರ ಕಾಟ ಇನ್ನೂ ತಪ್ಪಲಿಲ್ಲ. ಈಗ ನಮ್ಗೆ ಗೊತ್ತಿ ಕಾಣಿಸೋವರೆಗೂ ಅವ್ರಿಗೆ ಸಮಾಧಾನ ಇಲ್ಲ ಅಷ್ಟೇ. ಸಾಕು, ಸುಮ್ಮನೆ ರಮ್ಮ. ತಪ್ಪು ನಮ್ದು ಮಾತ್ರ ಅಲ್ಲ, ನಿಮ್ಮದು ಇದೆ. ಹೆಣ್ಮಕ್ಳಿದ್ದವ್ರಿಗೂ ಆಸ್ತಿ ಸಿಗುತ್ತೆ ಅನ್ನೋದಿದ್ದಿದ್ರೆ ಈ ರೀತಿ ಎಲ್ಲ ಆಗ್ತಾನೆ ಇರಲಿಲ್ಲ. ಮುಚ್ಚ ಬಾಯಿ, ಸಂಬಂಧ ಇಲ್ಲದೆ ಏನೇನೋ ಮಾತಾಡಬೇಡ. ಇಷ್ಟೆಲ್ಲ ಆಗಿತ್ತು ಆ ಶೋಭನಿಂದಾನೆ. ಸಾಯೋಕ್ ಮುಂಚೆ ಗಂಡ್ಮಗು ಅಂತ ಹೇಳಿ ಯಾಕೆ ಸತ್ಲೋ ಗೊತ್ತಿಲ್ಲ. ನೀನು ಅವಳ ರೂಮ್ ತುಂಬಾ ಬರೀ ಮಕ್ಕಳ ಫೋಟೋನೇ ಅಂಟಿದ್ಯಾ. ಅವರು ಎಲ್ಲಾನು ಅನುಮಾನದಿಂದಾನೇ ನೋಡ್ತಾರೆ. ಮಕ್ಕಳ ಫೋಟೋ ನೋಡಿ ಆದರೂ ಆ ದೇವರು ಮಕ್ಕಳ ಭಾಗ್ಯ ಕರುಣಿಸ್ಲಿ ಅಂತ ಹಾಗೆ ಮಾಡಿದೆ. ನೀ ಹೇಳೋದು ನೋಡಿದ್ರೆ ನಾನೇ ಅವ್ರಿಗೆ ಹೋಗಿ ಅರ್ಶಿನ ಕುಂಕುಮ ಕೊಟ್ಟು ಬಂದು ನಮ್ಮ ಮನೆಯಲ್ಲಿ ವಿಚಾರಣೆ ಮಾಡಿ ಅಂತ ಹೇಳ್ದೆ ಅನ್ನೋ ಥರ ಹೇಳ್ತಿದ್ಯಲ್ಲ. ನಿಲ್ಲಿಸ್ತೀರಾ? ಹೇಮಂತ್, ನಿಮಗೂ ಶೋಭಾಗೂ ಮಕ್ಕಳಾಗಿರಲಿಲ್ಲ. ಇನ್ನು ನಿಮ್ಮ ಅಣ್ಣಂಗೆ ಒಂದೇ ಹೆಣ್ಣು. ಗೋಪಿಕಾ ಅವ್ರ ಆರೋಗ್ಯದ ಸಮಸ್ಯೆಯಿಂದ ಇನ್ನೊಂದು ಮಗು ಆಗಲ್ಲ. ಅದಕ್ಕೆ ಶೋಭಾಗೆ ಗಂಡು ಮಗುನೇ ಆಗಬೇಕು ಅಂತ ನಿಮ್ಮ ಮನೆಯವ್ರ ಕಡೆಯಿಂದ ಒತ್ತಡ ಇತ್ತು ಅಲ್ವಾ? ಮಕ್ಕಳಾಗಬೇಕು ಅಂತ ಮನೇಲಿ ಎಲ್ರಿಗೂ ಆಸೆ ಇರಲ್ವಾ? ನೀವು ಅದನ್ನೇ ಒತ್ತಡ ಅಂತಂದರೆ ಹೇಗೆ? ಗೋಪಿಕಾ ಅವರು ಹೇಳ್ತಿದ್ರಾ? ನೋಡಿ, ಅವ್ರು ನನ್ನ ಅತ್ತಿಗೆ, ಅವರು ಈ ಮನೆಯವರೇ. ಅವರು ಹೇಳ್ತಾ ಇದ್ರು. ಏನಿವಾಗ? ಯಾಕೆ ನೀವು ನನ್ನನ್ನು ಅರ್ಥ ಮಾಡ್ಕೋತಿಲ್ಲ? ಮಗು ಯಾವುದಾದ್ರೇನು ಆರೋಗ್ಯವಾಗಿದ್ದರೆ ಅಷ್ಟೇ ಸಾಕು. ಹಾಗಲ್ಲಮ್ಮ, ನಾನಂತೂ ಅತ್ತೆ ಮಾವನ ಆಸೆನ ಈಡೇರ್ಸೋಕ್ಕಾಗಲಿಲ್ಲ. ನೀನಾದರೂ ಅವ್ರ ಆಸೆನ ಈಡೇರ್ಸೆ. ನೋಡಿ ಅಕ್ಕ, ನಾನೊಬ್ಳೊಳ್ಳೆ ತಾಯಿ ಆಗಬೇಕು ಅಂತ ಬಯಸ್ತೇನೆ. ಮಗು ಹೆಣ್ಣಾದ್ರೇನು ಗಂಡಾದ್ರೇನು ನನಗೆ ಆ ಭೇದ ಭಾವ ಇಲ್ಲ. ವಾರಸ್ತರ ಬೇಕು ಅಂತ ನನ್ನ ತಲೆ ತಿನ್ಬೇಡಿ ಪ್ಲೀಸ್. ಸೊ ಹೆಣ್ಣಾಗಲಿ ಗಂಡಾಗಲಿ ಒಂದು ಮಗು ಬೇಕಿತ್ತು ನಿಮಗೆ? ನನಗೆ ಅವಳಿಂದ ಅಂತ ಯಾವ ನಿರೀಕ್ಷೆನೂ ಇರಲಿಲ್ಲ. ಫ್ಯಾಮಿಲಿ ನೋಡ್ಕೊಳ್ಳೋದು, ಕಂಪ್ನಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಫಿಸಿಯೋಥೆರಪಿಸ್ಟು ಅದು ನನ್ನ ಪ್ಯಾಷನ್ ಅಷ್ಟೇ. ಕೊಲೆ ಮಾಡೋದು ನಿಮ್ಮ ಪ್ಯಾಷನಾ? ವಾಟ್? ಏನ? ಶೋಭಾನ ಕೊಲೆ ಮಾಡಿದ್ದು ನೀವೇ. ನಾನು ಯಾಕ್ರೆ ಅವಳನ್ನ ಕೊಲ್ಲೆ? ಆಸ್ತಿಗೋಸ್ಕರ.